ಫೆಸ್ಟಿವಲ್ ಸೀಸನ್ ಬಂದಿದೆ ಆದರೆ ಸ್ವೀಟ್ಸ್ಗೆ ಕೆಮಿಕಲ್ ಫುಡ್ ಕಲರ್ಸ್ ಯೂಸ್ ಮಾಡೋದು ಸ್ಟಾಪ್ ಮಾಡಿ. ಲುಕ್ ಎಟ್ ದಿಸ್, ಒನ್ ಸಿಂಗಲ್ ಡ್ರಾಪ್ ಕೆಮಿಕಲ್ ಕಲರ್ ಯೂಸ್ ಮಾಡಿಲ್ಲ. ಜಸ್ಟ್ ಪ್ಯೂರ್ ಸ್ಯಾಫ್ರಾನ್ ಎಕ್ಸ್ಟ್ರಾಕ್ಟ್ ಮಾಡಿರೋ ಪರ್ಫೆಕ್ಟ್ ಹಲ್ವಾಯಿ ಸ್ಟೈಲ್ ಲಡ್ಡು ಇದು. ಮನೇಲೇನೆ ಸೂಪರ್ ಈಸಿಯಾಗಿ ಮಾಡ್ಬೋದು. ಲೆಟ್ ಸ್ಟಾರ್ಟ್ ದ ರೆಸಿಪಿ. ಹೆಲೋ ಗಾಯ್ಸ್, ವೆಲ್ಕಮ್ ಟು BU ಸ್ಟೋರೀಸ್. ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್, ನನ್ನ ಫೇವ್ರೇಟ್ ಸ್ವೀಟ್ ಡೆಸರ್ಟ್ ಅಂತ ಹೇಳ್ಬೋದು. ಅದು ಬಂದು ಮೋತಿಚೂರ್ ಲಡ್ಡು. ಸೊ ಮೋತಿಚೂರ್ ಯಾಕೆ ಹೇಳ್ತಾರೆ, ಕೆಲವರು ನಾರ್ಮಲ್ ಲಡ್ಡುಕ್ಕಿಂತ ಈ ಲಡ್ಡು ಯಾಕಷ್ಟು ಇಂಪಾರ್ಟೆನ್ಸ್ ಅಂದರೆ ಒಂದು ಹೇಳ್ತೀನಿ. ಯಾಕಂದರೆ ಮೋತಿಚೂರ್, ಮೋತಿ ಅಂದರೆ ಏನು, ಪರ್ಲ್ ಅಲ್ವಾ, ಚೂರ್ ಅಂದರೆ ಏನು, ಪೀಸಸ್. ಸೊ ಒನ್ಸ್ ಆ ಮೋತಿ ಚೂರು ಬೇಸನಲ್ಲಿ ಮಾಡುವಾಗ, ಗ್ರಾಮ್ ಫ್ಲೋರಲ್ಲಿ ಮಾಡುವಾಗ ಅದು ಮತ್ತೆ ಬ್ರೇಕ್ ಆಗುತ್ತೆ, ಪದೇ ಪದೇ ಬ್ರೇಕ್ ಆಗುತ್ತೆ. ಸೊ ದ್ಯಾಟ್ ವಿಲ್ ಕಂಬೈನ್ ಇಂಟು ಒನ್ ಲಡ್ಡು. ಓಕೆ, ದ್ಯಾಟ್ಸ್ ವಾಟ್ ಮೋತಿಚೂರ್ ಲಡ್ಡು ಈಸ್. ಆ್ಯಂಡ್ ಮೋತಿಚೂರ್ ಬಗ್ಗೆ ಮತ್ತೊಂದು ಹೇಳಬೇಕಂದ್ರೆ, ಎಲ್ಲ ಥೌಸಂಡ್ಸ್ ಆಫ್ ಪರ್ಲ್ಸ್ ಟುಗೆದರ್ ಬರೋದು, ಅಂದರೆ ಎಲ್ಲ ಫ್ಯಾಮಿಲೀಸ್ ಯುನೈಟ್ ಆಗೋದು ಅಂತ ಹೇಳ್ತಾರಲ್ವ, ಅದು ಒಂಥರ ಸಿಂಬಲೈಸ್ ಮಾಡುತ್ತೆ. ಯಾಕಂದರೆ ಅದೇ ಹೇಳೋದು, ಒಂದು ಫೆಸ್ಟಿವಲ್ಸ್ ಆಲ್ families gather together and celebrate it. So without wasting time, let's start. ಬಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ, ಎಂಡ್ ತನಕ ನೋಡಿ ಗೈಸ್. ಕಮ್, ಲೆಟ್ ಸ್ಟಾರ್ಟ್. ಎಸ್, ಬೇಸನ್. ನಾನಿಲ್ಲಿ 1 ಕಪ್ ಬೇಸನ್ನ ತಗೊಳ್ತಾ ಇದ್ದೀನಿ. ಓಕೆ, 1 ಕಪ್ ಬೇಸನ್ ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹೋಗಬೇಕು, ಯಾಕಂದರೆ ಲಮ್ಸ್ ಮಾಡಬಾರ್ದು. ಮತ್ತು ಸ್ವಲ್ಪ ಹಾಕೋಣ. ಫಸ್ಟಲ್ಲಿ ನಾನು 1 ಟೀ ಸ್ಪೂನ್ ಆಯಿಲನ್ನ ಹಾಕ್ತಾ ಇದ್ದೀನಿ. ಓಕೆ, ಈ ಥರ ಇರಬೇಕು. ಆ್ಯಂಡ್ ಇನ್ನೂ ಒಂಥರ ಥಿಕ್ನೆಸ್ ಕೂಡ ಕರೆಕ್ಟ್ ಇದೆ, ಈ ಥರ ಇದೆ. ಇಫ್ ಐ ಮೇಕ್ ಲೈಕ್ ದಿಸ್ ಲೈನ್, ಇಟ್ ಶುಡ್ ಕಮ್ ಇನ್ ದಿಸ್ ವೇ. ಇವಾಗ ನಾನು ಇದು ದೊಡ್ಡ ಈ ಥರದ್ದು ವೈಡ್ ಇರೋ ತೊಗೊಂಡಿದ್ದೀನಿ. ಸಣ್ಣ ಇದ್ರೆ ಸ್ವಲ್ಪ ಬೇಗ ಆಗಲ್ಲಲ್ವಾ, ಸೊ ಅದಕ್ಕೋಸ್ಕರ ನಾನು ಈ ಥರದ್ದು ತಗೊಂಡಿದ್ದೀನಿ. ಈ ಥರ ಸ್ಟ್ರೈನರ್ನ ತಗೊಂಡಿದ್ದೀನಿ, ಇದಕ್ಕೆ ಆಯಿಲಲ್ಲಿ ಗ್ರೀಸ್ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ, ಈ ಬ್ಯಾಟರ್ನ ಒಂದೊಂದು ಹಾಕ್ತಾ ಹೋಗಬೇಕು. ಮೇಕಿಂಗ್ ಬೂಂದಿ. ಓಕೆ, ಥರ ಆಗಬೇಕಾಯ್ತಾ. ನೋಡಿ ಗೈಸ್, ಈ ಥರ ಆಗಿದೆ. ಇದನ್ನು ಕ್ರಷ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಮಿಕ್ಸಿಯಲ್ಲಿ ಹಾಕಬೇಕು, ಬಟ್ ಇದನ್ನು ಕೋರ್ಸ್ ಥರ ಇರಬೇಕು. ಸೊ ಇದಕ್ಕೆ ನಾವು ಮಿಕ್ಸಿಯಲ್ಲಿ ಹಾಕುವ. ಅದು ಮುಂಚೆ ನಾನು ಕಲರ್ ಹಾಕಲ್ಲ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಏನಂದರೆ ಸ್ಯಾಫ್ರಾನು. ಸೊ ಇದಕ್ಕೆ ನಾನು ಹಾಟ್ ವಾಟರ್ ಹಾಕಿದ್ದೀನಿ ಮತ್ತು 10 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ ಆವಾಗ ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ನಾನು ಶುಗರ್ ಕಂಟೆಂಟ್ ಹಾಕುವಾಗ ಆವಾಗ ನಾನು ಸ್ವಲ್ಪ ಟರ್ಮರಿಕ್ ಹಾಕ್ತೀನಿ. ಸೊ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಆರ್ಟಿಫಿಷಿಯಲ್ ಕಲರ್ ಹಾಕಬೇಕಾದ್ರೆ ನೀವು ಹಾಕ್ಬೋದು, ಹೇಗೆ ಆರೆಂಜ್ ಕಲರ್ ಥರ ಬರುತ್ತಲ್ವ. ಬಟ್ ಐ ಪ್ರಿಫರ್ ಟು ಗೋ ವಿತ್ ಆರಿಜಿನಲ್, ದಟ್ ಈಸ್ ಕೇಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಬಾದಾಮ್ನ ಪೀಲ್ ಆಫ್, ಇದಕ್ಕೆ ಕೂಡ ಹಾಟ್ ವಾಟರ್ ಹಾಕಿದ್ದೀನಿ. ಸೊ ಇದನ್ನು ಪೀಲ್ ಆಫ್ ಮಾಡಬೇಕು. ನೋಡಿ, ಜಸ್ಟ್ 1-2 ಸೆಕೆಂಡ್ಸಲ್ಲಿ ನಾನು ಮಾಡಿದ್ದೀನಿ, ಮತ್ತು ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ. ಈ ಥರ ಇರಬೇಕು. ಟೇಕಿಂಗ್ 3/4 ಕಪ್ ಆಫ್ ಶುಗರ್, ಆಯಿತಾ. ಇಷ್ಟು ಶುಗರ್ನ ತಗೊಳ್ತಾ ಇದ್ದೀನಿ. 3 ಕಪ್ ಆಫ್ ವಾಟರ್. ಫಸ್ಟ್ ಸ್ಟೀರ್ ಇಟ್. ಸೊ ಕ್ರಿಸ್ಟಲ್ ಬರಬಾರ್ದು, ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಸ್ವಲ್ಪ. ಪಿಂಚ್ ಆಫ್ ಟರ್ಮರಿಕ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಜಸ್ಟ್ ಕಲರ್ಗೋಸ್ಕರ. ಇವಾಗಲೇ ಆ್ಯಡ್ ಮಾಡಿದರೆ ನಮಗೆ ಅದು ಸ್ಮೆಲ್ ಬರಲ್ಲ ಟರ್ಮರಿಕ್ದು, ಅದಕ್ಕೋಸ್ಕರ. ಆಮೇಲೆ ನಾನು ಆ್ಯಡ್ ಮಾಡ್ತಿರೋದಂದರೆ ಕೇಸರ್. ನಮಗೆ ಇಲ್ಲಿ ಆರೆಂಜ್ ಕಲರ್ ಬರಲ್ಲ ಗೈಸ್, ವಿ ಆರ್ ಗೋಯಿಂಗ್ ವಿತ್ ಯೆಲ್ಲೋ ಕಲರ್. ಸೊ ಅದಕ್ಕೆ ನಾನು ಹೆಸರು ಕೊಟ್ಟಿದ್ದೀನಿ ಯೆಲ್ಲೋ ಮೋತಿಚೂರ್ ಲಡ್ಡು ಅಂತ. ಯೆಲ್ಲೋ ಇಶ್ ಬಂತು, ಬಟ್ ಆರೆಂಜ್ ಬರಲಿಲ್ಲ, ಯಾಕಂದರೆ ನಾನು ಕೇಸರ್ ಯೂಸ್ ಮಾಡಿ. ನಿಮ್ಗೆ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಸೊ ಇದಾಗ್ತಾ ಇದೆ. ಆವಾಗ ಗ್ಯಾಸ್ನ ಸ್ವಲ್ಪ ಫ್ಲೇಮ್ ಸ್ಲೋ ಮಾಡಿ ಇಡಬೇಕಾಯ್ತಾ. ಥಿಕ್ನೆಸ್ ನೋಡಬೇಕು. ಸಿ
ಏನು ತಿಕ್ನೆಸ್ ಈ ಥರ ಇಲ್ಲ, ಸೊ ನಾರ್ಮಲ್ ಇದೆ ಇಲ್ಲಿ ನೋಡಿ. ಸೊ ಈ ಥರ ಇರಬೇಕಾಯ್ತಾ. ಇವಾಗ ಬೂಂದಿ ಮಿಕ್ಸನ್ನು ಆ್ಯಡ್ ಮಾಡೋಣ. And mix it well. I know this looks yellow laddu, but that's fine. I will add ಬಾದಾಮ್ ತಿನ್ನಿ, ಟೇಸ್ಟ್ಗೋಸ್ಕರ ಚೆನ್ನಾಗಾಗತ್ತೆ. ಓಕೆ, ತಿನ್ನಲಿಕ್ಕೂ ಚೆನ್ನಾಗಾಗತ್ತೆ. ಅದಾದಮೇಲೆ ಗೀ ಆ್ಯಡ್ ಮಾಡ್ತೀನಿ 3 ಟೀ ಸ್ಪೂನ್, ಯಾಕಂದರೆ ನಾವು ಆಯಿಲಲ್ಲಿ ಫ್ರೈ ಮಾಡಿದ್ನಲ್ಲ. ಇವಾಗ ಗೀ ಆ್ಯಡ್ ಮಾಡ್ತೀನಿ. It well. ಈಗ ತುಪ್ಪನ ಬಿಡ್ತಾ ಇದೆ ಸೈಡಲ್ಲಿ. ಇವಾಗ ಫ್ಲೇಮ್ ಕ್ಲೋಸ್ ಮಾಡಿ, ಈ ಥರ ಬರಬೇಕು, ಈ ಥರ ಆಗಬೇಕಾಯ್ತಾ, ಈ ಥರ ಆಗಬೇಕು. ಇವಾಗ ಫ್ಲೇಮ್ ಆಫ್ ಮಾಡಿದ್ದೀನಿ. ಇವಾಗ ನಮಗೆ ಇದನ್ನು 10 to 15 ಮಿನಿಟ್ಸ್ ಇಡಬೇಕು ಈ ಥರ. ಅದಾದಮೇಲೆ ನಾವು ಬೂಂದಿನ ಮಾಡ್ಬೋದು, ಅಂದರೆ ಲಡ್ಡುನ ನಾವು ಟೈ ಮಾಡ್ಬೋದು. ಸೊ ಗೈಸ್, ನನ್ನ ಮೋತಿಚೂರ್ ಬಂದು ಏನು ಗೊತ್ತಾ, ನನ್ನ ಮೋತಿಚೂರ್ ಬಂದು ಎಲ್ಲೋ ಮೋತಿಚೂರ್ ಲಡ್ಡು ಅಂತ ಹೇಳ್ಬೋದು. ಯಾಕಂದರೆ ನಾನು ವಿದೌಟ್ ಕಲರ್ ಏನೂ ಯೂಸ್ ಮಾಡಿಲ್ಲ, ಸ್ಯಾಫ್ರಾನೇ ಯೂಸ್ ಮಾಡಿದ್ದೀನಿ. ಸ್ಯಾಫ್ರಾನ್ ಅಂದರೆ ಕೇಸರಿ ಯೂಸ್ ಮಾಡಿದ್ದೀನಿ, ಮತ್ತು ಸ್ವಲ್ಪ ಪಿಂಚ್ ಆಫ್ ಟರ್ಮರಿಕ್ನ ಯೂಸ್ ಮಾಡಿದ್ದೀನಿ. ಸೊ ನನ್ನ ಲಡ್ಡುದ ಹೆಸರು ಆರ್ಡಿನರಿ ಲಡ್ಡು ಅಲ್ಲ, ನನ್ನ ಲಡ್ಡುದ ಹೆಸರು ಏನಂದರೆ ಮೋತಿಚೂರ್ ಎಲ್ಲೋ ಲಡ್ಡು ಆಯಿತಾ. ಐ ಕೆಪ್ಟ್ ಇಟ್ ಫಾರ್ ಕೂಲಿಂಗ್, ಲೆಟ್ ಇಟ್ ಕೂಲ್ ಫಾರ್ 10 to 15 ಮಿನಿಟ್ಸ್. put it like this, let it cool ಅಲ್ವಾ. ಅದಕ್ಕೆ ಸ್ವಲ್ಪ ಮತ್ತೆ ಶುಗರ್ ಕಂಟೆಂಟ್ ಗ್ರಾಸ್ ಮಾಡಲಿ, ಆಲ್ರೆಡಿ ಮಾಡಿದೆ. ಸೊ ಎಸ್, ಐ ಕಾಂಟ್ ವೇಟ್ ಟು ಈಟ್ ಮೈ ಯೆಲ್ಲೋ ಕಲರ್ ಮೋತಿಚೂರ್ ಲಡ್ಡು. ನೋಡಿ ಗೈಸ್, ಚೆನ್ನಾಗೆ ತುಪ್ಪ ಎಲ್ಲ ಅಬ್ಸರ್ವ್ ಮಾಡಿಟ್ಟಿದೆ. ಈಗ ಬೂಂದಿ ಥರನೇ ಫೀಲ್ ಮಾಡ್ತಿದೆ ಅಲ್ಲ. ನೋಡಿ ಇಲ್ಲಿ ನೋಡಿ, ಅದೇ ಫೀಲ್ ಕೊಡ್ತಾ ಇದೆ. ಓಕೆ, ಈಗ ನಾವು ಟೈ ಮಾಡುವ. ಇದು ಹೀಟ್ ಅಷ್ಟಿಲ್ಲ, ಬಟ್ ಅಷ್ಟು ಕೋಲ್ಡ್ ಕೂಡ ಆಗಬಾರ್ದು, ತಣ್ಣಗೆ. ಸೊ ನಾವು ಇವಾಗ ಇದನ್ನು ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನಮ್ಮ ಹತ್ರ ಈ ಥರದ್ದು ಇರತ್ತಲ್ವ, ಇದಕ್ಕೆ ಹಾಕೋಣ. ಇದು ಸ್ವಲ್ಪ ಬಿಸಿ ಇದೆ, ಜಾಸ್ತಿ ಇಲ್ಲ. ಇದನ್ನು ಹಿಂಗೆ ಮಾಡೋಣ. ಸೊ ನಿಮಗೆ ಸೈಜ್ ಗೊತ್ತಾಗುತ್ತೆ, ಎಷ್ಟು ಸೈಜ್ ಬೇಕಂತ. ಥರ ಮಾಡೋಣ. ಓಕೆ, ಆಮೇಲೆ ಇದು ಸ್ವಲ್ಪ ದೊಡ್ಡ ಇದು ತಗೊಳ್ಳೋಣ. ಇಲ್ಲಿ ನೋಡಿ. ಓಕೆ, ಸ್ವಲ್ಪ ಬಿಸಿ ಇದೆ, ಬಟ್ ದ್ಯಾಟ್ಸ್ ಓಕೆ. ನೋಡಿ ಆಯ್ತಲ್ಲ. ಓಕೆ, ಇಲ್ಲಿ ನೋಡಿ. ಎಸ್ ಗೈಸ್, ಫೈನಲಿ ಮೋತಿಚೂರ್ ಲಡ್ಡು ನಾನು ಮಾಡಿದ್ದೀನಿ. ಐ ಲವ್ ಇಟ್. ಆ್ಯಂಡ್ ಎಸ್, ನಿಮಗೆ ಕಾಣಲ್ವಾ, ಇದು ಬಂದು ಎಲ್ಲೋ ಮೋತಿಚೂರ್ ಲಡ್ಡು. ಓಕೆ, ಲೆಟ್ಸ್ ಟೇಸ್ಟ್ ಲಡ್ಡು ನಾವ್. ನೋಡಿ, ಚೀರ್ಸ್. ಕ್ರಂಚಿ ನಟ್ಸ್ ಸಿಗತ್ತೆ. ಬಾದಾಮ್ ಹಾಕಿದ್ನಲ್ಲ, ಮೌತಲ್ಲಿ ಮೆಲ್ಟ್ ಥರ ಆಗುತ್ತೆ. ಬೇಸನ್ ಫ್ಲೇವರ್ ಥರನೇ ಕಾಣಲ್ಲ. ಆ ಬೂಂದಿದು ಟೆಕ್ಸ್ಚರ್ ಇದೆಲ್ಲ, ಫುಲ್ ಮೆಲ್ಟ್ ಇನ್
ಗೀ. I love it. ತುಂಬ ಚೆನ್ನಾಗಿದೆ ಗೈಸ್. ಯು ಹ್ಯಾವ್ ಟು ಟ್ರೈ ದಿಸ್. ಅಂಗಡಿಯಲ್ಲಿ ಸಿಗೋದು ಉಂಟಲ್ಲ, ಇದ್ರ ಮುಂದೆ ಅದು ಏನಿಲ್ಲ, ಅಷ್ಟು ಚೆನ್ನಾಗಿದೆ. ಹಲೋ, ಫೈನಲಿ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ತುಂಬ ಫೆಸ್ಟಿವಲ್ಸ್ ಬರ್ತಾ ಇದೆ, ಈ ರೆಸಿಪಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆಯಿತಾ. ತುಂಬ ಟೇಸ್ಟಾಗಿರುತ್ತೆ, ಟ್ರೈ ಮಾಡಿ ಒಂದ್ಸತಿ. ಓಕೆ ಗಾಯ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಇದೇ ಥರ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ಇದೇ ಥರ ಕುಕ್ಕಿಂಗ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಅಪರೂಪಕ್ಕೆ ಒಂದ್ಸಲ ಆದರೂ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಿರ್ತೀನಿ. ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ.